ಎಲ್ರಿಗೂ ಸುಸ್ವಾಗತ. 9ನೇ ಚಾಪ್ಟರ್ ಮಾಡ್ತಾ ಇದ್ವಿ, ಇನ್ನೇನು ಮುಗಿಸೋ ಹಂತದಲ್ಲಿದ್ದೀವಿ. ಇವತ್ತು ಮುಗಿಸೇ ಬಿಡೋಣ. ಹಾಂ, ಯಾರಿವತ್ತು? ಕಲೆ ಸರ್. Hi, Sachin. Third one, right? ಹಾಂ, ಥರ್ಡ್ ಒನ್. Nichio Biwa, ಹ್ಞೂ Nichio Biwa Itsumo, ಹ್ಞೂ the ni so the then yes. ಹಾಂ Nichio Biwa Itsumo, ಹಾಂ Tennisu de Imas, Shimas, sorry, Shimas. ದೇನಾ? ದೇ ಎಲ್ಲಿದೆ? Oh, ಹಾಂ tennis wo Shimas. ಹಾಂ, ಅರ್ಥ? ಭಾನುವಾರ ಎಷ್ಟೊತ್ತಿಗೆ ಇಟ್ಸುಮೋ ಅಂತಂದ್ರೆ ಅದು ಗೊತ್ತಾಗಿಲ್ಲ. ಯಾವಾಗ ಟೆನ್ನಿಸ್ ಅನ್ನು ಯಾವಾಗಲೂ ಇತ್ಸುಮೋ. ಯಾವಾಗ ಇಟ್ಸುಮೋ ಹಾಂ, ಇತ್ಸುಮೋ, ಯಾವಾಗಲೂ ಟೆನ್ನಿಸನ್ನು ಆಡ್ತೀನಿ. ಆಡ್ತೇನೆ. ಯಾವಾಗ ಆಡ್ತಾರಂತೆ? ಪ್ರತಿ ಭಾನುವಾರ ಅಂತ ಏನಿಲ್ಲ, ಬರೀ ಭಾನುವಾರ ಅಂತೆ. ಭಾನುವಾರ ಆಡ್ತೀನಿ. ಹೈ, ನಿಚಿಯೋಬಿವ ಇತ್ಸುಮೋ ಟೆನ್ನಿಸುವೋ ಶಿಮಾಸ್. ಹಾಂ, ಓಕೆ. ಕಲೇಸನ್, ನೀವಲ್ವಾ? ಇದು ಹೇಳಿ, ಇದನ್ನು ನೀವೇ. ಹಾ ಸರಿ. ಮರಿಯಾಸನ್. ಮರಿಯಾ ಸಾನ್ವಾ ಹಾಂ ಹಾಂ ಕಂಜೋಗ ಕಾಂಜೋನ ಕಾಂಜಿ. ಕಾಂಜಿಗ ಹಾಂ ಮರಿಯಾ ಸಾನ್ವಾ ಕಾಂಜಿಗ ವಕರಿ ಮಸೆನ್. ಅರ್ಥ ಆಗಲ್ಲ ಅಂತೆ. ಅರ್ಥ ಆಗಲ್ಲ. ಹಾಂ, ಯಾವುದೋಗುತ್ತೆ ಇದರಲ್ಲಿ? ಮರಿಯಾ ಸಾನ್ವಾ ಕಾಂಜಿಗ ಕರಿಮಸೆನ್. ಹಾಂ, ಯಾವುದು? ಝೆನ್ ತೊತೆಮೋ, ತೊತೆಮೋ ತಕ್ಸಾನ್, ತಕ್ಸಾನ್ ಯೋಕೋ. ಯೋಕೋ ಯೋಕೋ ಅಂದರೆ ಗೊತ್ತಾ? ಚೆನ್ನಾಗಿ. ತಕ್ಸಾನ್ ಅಂದರೆ ತುಂಬ. ಇದು ತುಂಬ. ಇದು ಚೂರು ಚೂರು. ಚೂರು ಚೂರು ಯಾವುದಾಗುತ್ತೆ? ಚೂರು ಚೂರು ಝೆನ್ ಆಗುತ್ತೆ. ಹಾಂ, ಎಸ್. ಮರಿಯಾಸಾನ್ವಾ ಕಾಂಜಿಗ ಝೆನ್ ಕರಿಮಸೆನ್. ಚೂರು ಚೂರು ಅರ್ಥ ಆಗಲ್ಲ ಅಂತೆ. ಓಕೆ, ನೆಕ್ಸ್ಟ್ ಸಾಗರ್ ಸನ್. Hai Sanskrit. Anohito wa okane ga dash arimasu. ಹಾಂ, ಏನಂತೆ? ಅನೋಹಿತ ಆ ಪರ್ಸನ್. ಹಾಂ, ಆ ಪರ್ಸನ್ನು ಕರೆಕ್ಟು. ಒಕಾನೆಗ ಅಂದ್ರೆ ಹಣ. ಒಕಾನೆ ಅಂದ್ರೆ ಏನು? ಹಣ. ಅಯ್ಯೋ, ಈ ಪದದ ಅರ್ಥನೇ ಗೊತ್ತಿರಲ್ಲ ನಿಮಗೆ? ದುಡ್ಡು. ಅದೇ ಹಣ ಅಂದಿದೆ ಸರ್. ಹಣ ಅಂದ್ರ? ಹಾ, ಹಣ ಅನ್ನಂಗೈತ. ಹಣ, ಓಕೆ, ದುಡ್ಡು. ಹಣ, ಎಸ್, ಹಣ. ಡ್ಯಾಶ್ ಅರಿಮಸ್. ಅರಿಮಸ್ ಅಂದ್ರೆ ಇದೆ. ಇದೆ. ಏನಿದೆ ಅಂತೆ? ಹಣ ಇದೆ. ಹಣ ಇದೆ, ಇವ್ರ ಹತ್ರ ಇದೆ. ಈಗ ನೀವು ಹೇಳಬೇಕು ಎಷ್ಟಿದೆ. ತಾಕುಸನ್ ಅರಿಮಸ್. ಎಸ್, ತಕ್ಸಾನ್ ಅರಿಮಸ್. ಇದು ಆಗ್ಬೋದಿತ್ತಲ್ಲ, ತೊತೆಮೋ ಅರಿಮಸ್ ಅಂತ. ತೊತೆಮೋ ಅರಿಮಸ್ ತುಂಬಾ ಇದೆ. ಎರಡು ತುಂಬ. ಯಾವುದು? ಕನ್ಫ್ಯೂಸ್ ಆದ್ರಾ? ನೆಕ್ಸ್ಟ್ ರಘು ಸನ್ ಕರಿತೀನಿ. ರಘು ಸನ್, ನೀವು ಓದಿ. ಪಾನ್. ಕೊನೊ ಪಾನ್ ವಾ ಹಾಂ, ಡ್ಯಾಶ್ ಓಯಿಶಿ ದೆಸ್. ಕೊನೊ ಪಾನ್ ವಾ ತೊತೆಮೋ ಓಯಿಶಿ ದೆಸ್. ತೊತೆಮೋ ತಕ್ಸಾನುನ ಯಾವುದು? ತೊತೆಮೋನು ತಕ್ಸಾನು ಎರಡು ಅರ್ಥ. ತುಂಬ ಯಾವುದು? ತುಂಬ ಚೆನ್ನಾಗಿದೆ. ನಾವು ಕನ್ನಡದಲ್ಲಿ ಡಿಫ್ರೆನ್ಷಿಯೇಟ್ ಮಾಡಲ್ಲ, ಆದರೆ ಇವ್ರುಗಳು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಯಾವ್ದ್ರ ಮೇಲ್ಗಡೆ ಅಂದರೆ ಇದಿದೆಯಲ್ಲ, ಇದು ಫೀಲಿಂಗ್ಸ್ನ ಹೇಳ್ಬೇಕಾರೆ ತೊತೆಮೋ. ಓಕೆ. ಸೊ ಕರೆಕ್ಟ್ ನೀವು ಹೇಳಿದ್ದು, ತೊತೆಮೋ. ಇದು ತಕ್ಸಾನ್. ಕೊನೊ ಪಾನ್ ವಾ ತೊತೆಮೋ ಓಯಿಶಿ ದೆಸ್. ತಕ್ಸಾನ್ ಅಂತ ಹೇಳಲ್ಲ. ತಕ್ಸಾನ್ ಏನಿದ್ರು ಆ ವಸ್ತುಗೆ, ಆಯ್ತಾ? ಆ ವಸ್ತುಗೆ. ತೊತೆಮೋ ಈ ಫೀಲಿಂಗ್ಸಿಗೆ. ಇವ್ರು ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ನಾವು ಕನ್ನಡಿಗರು ಮಾಡಲ್ಲ. ಬಟ್ ಬೇರೆ ಪದ ಗೊತ್ತಿಲ್ಲ.
ಯುಕು ಅಂತ ಇದೆಯಲ್ಲ, ಅದು ಯುಕು ಅಂದ್ರೆ ಚೆನ್ನಾಗಿ ಅಂತನ? ಯೊಕು. ಯುಕು ಅದೇ ಆ, ಆ, ಚೆನ್ನಾಗಿ. ಚೆನ್ನಾಗಿ ಅಂದರೆ ಭಾಳಷ್ಟು ಬೇರೆ ಬೇರೆ ಅರ್ಥ ಇದ್ದಾವೆ. ಈಗ ಅದು ಹ್ಮ್. ಯಾವ ಸಂದರ್ಭ ಬಳಸ್ತೀವಿ ಅಂತ ನೋಡೋಣ. ಸುಮನ್ ಸರ್ ಹೇಳ್ತಾರೆ ನೋಡಿ, ನಾನು ಹೇಳ್ತೀನಿ. ಸುಮನ್ ಸರ್ ಹೇಳಿದ್ಮೇಲೆ ಸರ್ ಇದಾರ ಸುಮನ್ ಸರ್? ಸುಮನ್ ಸಾನ್ ಇಲ್ಲ. ಅಯ್ಯೋ, ಬರೋದು ಹೋಗೋದು ಮಾಡ್ತಿದ್ದಲ್ಲ. ಓಕೆ, ಅಶ್ವಿತ್ ಸರ್ ನೀವು ಹೇಳಿ. ವಾನ್ ಸಾನ್ವಾ, ಏಗೋಗ, ಯೋಕು, ವಕರಿಮಸ್. ಎಸ್, ಇಲ್ಲಿ ನೋಡಿ, ಇಲ್ಲೇ ಅರ್ಥ ಏನು ಅಂದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಂಗ್ಲಿಷ್ ಚೆನ್ನಾಗಿ ಅರ್ಥ ಅರ್ಥ ಆಗುತ್ತೆ. ಎಸ್. ಹಾಂ, ಎಲ್ಲಿ ಇವರು ರಘು ಸರ್ ಗೊತ್ತಾಯ್ತಲ್ಲ. ಈ ಸಂದರ್ಭದಲ್ಲಿ ಇದು ಚೆನ್ನಾಗಿ ಅಂದರೆ ಯೋಕು ವಕರಿಮಸ್. ಸುಕೋಶಿ ವಕರಿಮಸ್. ಆಮೇಲೆ ಇನ್ನೊಂದೇನಂತಾರೆ, ಅಮರಿ ವಕರಿಮಸೇನ್. ಇನ್ನೊಂದು ಝೆನ್ ವಕರಿಮಸೇನ್. ಇತ್ತಲ್ಲ ಅದು ಮೊನ್ನೆ ಗ್ರಾಫ್. ಓಕೆನಾ ರಘು ಸರ್? ಹಾಂ ಸೆನ್ಸೆ ಸುಮನ್ ವೇಟಿಂಗ್ ಮಾಡ್ತೀನಿ ಅಂದರೆ ವೇಟಿಂಗ್ ಲಾಬಿಲ್ ಓ, ಇದ್ದಾರೆ, ವೇಟಿಂಗ್ ಆಕ್ಸೆಪ್ಟ್ ಮಾಡಿ. ಶರಿ. ಓಕೆ. ಹಾಂ, ನೆಕ್ಸ್ಟು ಹರ್ಷಿತ ಸರ್ ನೀವೇ. ಮತ್ಸುಮೊಟೊ ಸಾನ್ನೋ ಒಕು ಸಾನ್ವಾ ದೊನ್ನಾ ಹಿತೋ ಡೆಸ್ಕ. ದೊನ್ನಾ ಅಂದ್ರೆ ಯಾವುದು? ಯಾರು? ಅಲ್ಲ ನೋಡಿ, ಇದು ಹಿತೋ ಹಿತೋ ಇದೆ. ದೊನ್ನ ಹಿತೋ ಎಂತ ವ್ಯಕ್ತಿ. ಓಕೆ. ಯಾರು? ಮತ್ಸು ಸಾನ್ನೋ ಒಕು ಸಾನ್ವಾ. ಓಕು ಸಾನ್ ಇವರ ಹೆಂಡತಿ. ಓಕೆ. ಎಂತ ವ್ಯಕ್ತಿ. ಅವರೆಂಥ ವ್ಯಕ್ತಿ ಅಂತೆ ನೋಡಿ, ಬಣ್ಣಿಸ್ಬೇಕೀಗ. ಶಿನ್ಸೆಟ್ಸುನ ಹಿತೋ ಡೆಸ್. ನೈಸ್ ಪರ್ಸನ್. ನೈಸ್ ಇಲ್ಲ, ಒಳ್ಳೆಯ ಪರ್ಸನ್. ಓಕೆ. ಮತ್ಸುಮೊಟೊ ಸಾನ್ನೋ ಒಕ್ಸಾನ್ವಾ ದೊನ್ನ ಹಿತೋ ಡೆಸ್ ಕಾ ಶಿನ್ಸೆಟ್ಸುನ ಹಿತೋ ಡೆಸ್. ಸೊ ನಾ ಅಡ್ಜೆಕ್ಟಿವ್ ಅದಕ್ಕೆ ನಾ ಬಂತು ಅಲ್ವಾ? ಚೈತ್ರ ಸರ್. ಕರಿನ ಸಾನ್ವಾ ಡ್ಯಾಶ್ ರಿಯೋರಿಗ ಸುಖಿ ಡೆಸ್ ಕಾ. ದೊನ್ನ ರಿಯೋರಿಗ ಸುಖಿ ಡೆಸ್ ಕಾ. ದೊನ್ನ ಹೇಳ್ಬೋದಲ್ಲ, ದೊನ್ನ ಎಂತ ಫುಡ್, ಎಂತ ಡಿಶ್ ಇಷ್ಟ. ಹೇಳ್ಬೋದಲ್ಲ. ಎಸ್. ಕಂಕೋಕು ರಿಯೋರಿಗ ಸುಖಿ ಡೆಸ್. ಎಸ್. ಕೊರಿಯನ್ ಡಿಶ್ ಇಷ್ಟ. ಎಸ್. ಎಂತ ಡಿಶ್ ಇಷ್ಟ? ಕಂಕೋಕು ಕೊರಿಯನ್ ಡಿಶ್ ಇಷ್ಟ. ಎಸ್, ಸೂಪರ್. ಕಲೆ ಸರ್. ಡ್ಯಾಶ್ ಅನು ಮೆಸತ್ತೆ ವೈನು ಓ ಕಾಯಿಮಸ್ ಅದು ಅದನ್ನ ತೋರಿಸಿ ವೈನ್ ಅನ್ನು ಅಲ್ಲ, ಅನೋ ಮಿಸೆ ಅಂದ್ರೆ ಹೇಳಿ. ಮೆಸೆ ಅಂದ್ರೆ ಅದನ್ನ ಅಲ್ಲ, ಮಿಸೆ ಅಂದ್ರೆ ತೋರ್ಸೆ ಶಾಪು. ಅನೋ ಮಿಸೆ ಅಂದ್ರೆ ಆ ಶಾಪು. ಆ ಶಾಪಲ್ಲಿ ಏನ್ ಮಾಡ್ತಾರೆ? ವೈನ್ ಅನ್ನು ತಗೊಂತಾರೆ ಅಷ್ಟೇ. ಸೊ ಈಗ ನಾವು ಪ್ರಶ್ನೆ ಮಾಡಿದ್ದಾರೆ, ಎಲ್ಲಿ ತಗೊಂತಾರೆ? ಆ ವೈನ್ ಶಾಪಲ್ಲಿ ಆ ಶಾಪಲ್ಲಿ ವೈನು ಕಾಯಿ ಮಾಸ್ಟ. ತಡಿ, ಫಸ್ಟ್ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡೋಣ, ಆವಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಉತ್ತರ? ಯಾಸುಯಿ ದೇಸ್ಕರ. ಯಾಸುಯಿ ದೇಸ್ಕರ ಅಂದ್ರೆ ಯಾಸುಯಿ ದೇಸ್ಕರ ಅಂದ್ರೆ ಚೀಪ್ ಇರೋದ್ರಿಂದ ಅಂತೆ. ಸೊ ಈಗ ಇಲ್ಲಿ ಯಾಕೆ ಅಂತ ಆಗುತ್ತೆ. ಯಾಕೆ ಅಲ್ಲಿ ಅದನ್ನ ತಗೊಂತೀರಾ? ಸೊ ಯಾಕೆ ಅನ್ನೋದಕ್ಕೆ ಜಾಪನೀಸಲ್ಲಿ
ದೋಷಿತೆ ದೋಷತೆ ಅನ್ನೋ ಮಿಸೆದೆ ವೈನುವೋ ಕೈಮಸ್ಕ ಯಾಕೆ ಆ ಅಂಗಡಿಯಲ್ಲಿ ಅದನ್ನು ತಗೊತೀರಾ? ಯಾಕೆಂದರೆ ಯಸುಯಿದೆಸ್ಕರ ಚೀಪ್ ಇರೋದ್ರಿಂದ. ಓಕೆ ಕಲೆಕ್ಷನ್. ಹಾಂ ಸರ್. ನೆಕ್ಸ್ಟ್ ಸಾಗರ್ ಸನ್. ಹಾಯ್ ಸರ್. ಬೆಂಕ್ಯೋವ ಡ್ಯಾಶ್ ಡೆಸ್ಕ ಒಮೊಶಿರೋಯ್ ದೆಸ್. ಓ ಓಕೆ, ಏನೋ ಬಣ್ಣಿಸಿದ್ರಿ. ಸ್ಟಡಿ ಡ್ಯಾಶ್ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರಿ. ಹಾಂ, ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟಡಿ ಹೆಂಗೆ, ಯಾವ ಥರ ಇದೆ, ಹೇಗೆ ಎಸ್ ಹೇಗೆ ಹೇಗಿದೆ, ಹೇಗೆ ನಡೀತಿದೆ. ಸೊ ಇದು ದೋ ಅಂತಂತಾರೆ. ದೋ ಬೆಂಕಿಯುವ ದೋ ದೆಸ್ಕಾ. ಬೆಂಕ್ಯೋವ ದೋ ದೆಸ್ಕ. ಸ್ಟಡಿ ಹೇಗೆ? ಒಮೊಶಿರೋಯ್ ದೆಸ್. ಒಮೊಶಿರೋ ದೆಸ್ ಹೇಗೆ ನಡೀತಿದೆ, ಹೇಗೆ ದೋ ದೆಸ್ಕಾ. ಸೊ ಬಣ್ಣಿಸಿ ಹೇಳ್ತೀರಾ ಒಮೊಶಿರೋ ದೆಸ್. ಎಸ್ ರಘು ಸರ್. ಅನತನೋ ಕಬಾನ್ವ ಡ್ಯಾಶ್ ಡೆಸ್ಕಾ ಅರೆ ದೆಸ್. ಹಾಂ, ಅನತನೋ ಕಬಾನ್ವ ದೊನ್ನ ಡೆಸ್ಕಾ. ಹಾಂ ದೊನ್ನ ಬರಲ್ಲ ಅಲ್ಲಿ, ಬಣ್ಣಿಸ್ತಾರೆ ಅಲ್ಲಿ. ಅರೆ ಅಂದ್ರೆ ಅರೆ ಅಂದ್ರೆ ಅಲ್ಲಿ ಅದು ಅಲ್ವಾ ಸೆನ್ಸೆ? ಅದು ಒಂದಿಷ್ಟು ಬ್ಯಾಗ್ ಮಧ್ಯೆ ಅದೋ ಒಂದು ಬ್ಯಾಗ್ ಇದೆ, ಅದು ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾವುದು ಅಂತ ಕೇಳ್ಬೇಕಲ್ವಾ? ಓಕೆ, ದೊನ್ನ ದೊರೆ. ದೊರೆ ದೇಸ್ಕಾ, ಅದೇ ಕಲ್ತಲ್ಲ, ಕೊರೆ ಸೊರೆ ಅರೆ ದೊರೆ. ಅದು ಇದು ಯಾವುದು? ಸೊ ಅನಾಥನ ಕಮಾನ್ವಾ ದೊರೆ ದೇಸ್ಕಾ. ನಿಮ್ಮ ಬ್ಯಾಗ್ ಯಾವುದು ಅದು. ಅನಾಥನ ಕಮಾನ್ವಾ ದೊರೆ ದೇಸ್ಕಾ ಅರೆ ದೇಸ್. ಎಸ್. ಸೊ ನೋಡಿ, ದೋ ದೇಸ್ಕಾ ಬಂತು, ದೊರೆ ದೇಸ್ಕಾ ಬಂತು, ದೋಸ್ತೆ ಬಂತು, ದೊನ್ನ ಬಂತು. ಸೊ ದೊನ್ನ ರಿಯೋರಿಗ ಸುಖಿ ದೇಸ್ಕಾ ಎಂಥ ಫುಡ್ಡು. ಆಮೇಲೆ ದೋಸ್ತೆ ಕಾಯಿ ಮಸ್ಕ ಯಾಕೆ ತೊಗೊತೀರಾ. ಆಮೇಲೆ ಹೇಗೆ ನಡೀತಿದೆ. ಬೆಂಕಿಯುವ ದೋ ದೇಸ್ಕಾ ಮತ್ತು ಕಬಾನ್ವ ದೊರೆ ದೇಸ್ಕಾ ಯಾವುದು ಹೇಗೆ, ದೋಸ್ತೆ ಯಾಕೆ, ಇದು ಎಂತ. ನೆಕ್ಸ್ಟ್ ಸೋನ್ ಸರ್. ಹಾಂ, ಬೀರುವೋ ನೊಮಿಮಸ್. ಹಾಂ, ಅರ್ಥ? ಬೀರನ್ನು ಕೊಡ್ತೀನಿ. ಹಾಂ, ಬೀರನ್ನು ಕೊಡ್ತೀನಿ. ನೀವು ಹೇಳ್ಬಿಡಿ. ಮರೇಸಾನ್ವಾ ಡ್ಯಾನ್ಸು ಗಾ ಜೋಜೋ ದೆಸ್. ಎಸ್, ಗಾ ಜೋಜು ದೆಸ್. ಸೊ ಇದೆಲ್ಲ ನಂಗೆ ಅನ್ಸ್ದಾಗೆ ಏಜೆಂಟ್ ಬಗ್ಗೆ ಅನ್ಸುತ್ತೀವಲ್ಲ, ನೀವು ಇದೇ ತನಕ ಕಲ್ತಿದ್ರಲ್ಲ ಏಜೆಂಟ್ ಬಗ್ಗೆ. ಎಸ್, ಓ ಆಯಿತು. ಈಗ ಗಾ ಅವರು ಇದರಲ್ಲಿ ಪಂಟ್ರು, ಇದರಲ್ಲಿ ಇದು ಅವರಿಗೆ ಇದು ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಹರ್ಷಿತಾ ಸರ್. ವತಾಶಿವ ತಾಯಿಗೋ ಡ್ಯಾಶ್ ವಕರಿ ಮಸೆನ್. ನನಗೆ ಥೈ ಅರ್ಥ ಆಗಲ್ಲ. ಹಾಂ ನೋಡಿ, ಒಂದು ಎಲಿಮಿನೇಷನ್ ಮೆಥಡ್ ಮಾಡಿ. ಈಗ ಓ ಬರುತ್ತಾ, ಇದನ್ನು ಅರ್ಥ ಆಗಲ್ಲ ಅಂತ ನೀವು ಅಂತೀರಾ ಕನ್ನಡದಲ್ಲಿ? ಇಲ್ಲ, ಇದು ಅರ್ಥ ಆಗಲ್ಲ. ಇದು ಅರ್ಥ ಆಗಲ್ಲ. ಸೊ ಗಾ ಬರುತ್ತೆ. ಎಸ್, ನಾವು ಏಜೆಂಟ್ನ ಬಳಸಲ್ಲ, ಇವ್ರು ಬಳಸ್ತಾರೆ, ಅದು ಗಾ. ಎಸ್, ಓ ಅಂತೂ ಆಗಲ್ಲ, ನೀ ಅಂತೂ ಆಗಲ್ಲ, ದೇ ಅಂತೂ ಹಾಗೆ ಆಗಲ್ಲ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಗಾನೆ. ಸೊ ವತಾಶಿವ ತಾಯಿಗೋಗ ವಕರಿಮಸೆ, ನನಗೆ ಇದು ಬರಲ್ಲ. ನೆಕ್ಸ್ಟ್ ಚೈತ್ರ ಸರ್. ನಿಚಿಯೋಬಿ ವ ತೊಮೊದಾಚಿ ತೋ ಯಕುಸೊಕು ಗಾ ಅರಿಮಾಸ್. ಎಸ್, ಗಾ ಅರಿಮಾಸ್ ಏನಂತೆ? ಸಂಡೇ ಫ್ರೆಂಡ್ಸ್ ಜೊತೆ ಅಪಾಯಿಂಟ್ಮೆಂಟ್ ಇದೆ. ಸೂಪರ್. ಜೊತೆ ನೋಡಿ ಕೊಡ್ತಿಲ್ಲ. ತೊಮೊದಾಚಿ ತೋ ಯಕುಸೊಕು ಗಾ ಅರಿಮಾಸ್. ಎಸ್, ಕಲೆ ಸರ್. ಹಾಂ ಸೆನ್ಸ್. ಅಷ್ಟವ ಇಸುಕು ಜಾದಸ್. ಅಷ್ಟವ ಇಸುಕು ಜಾದಸ್. ಇಸೊಗಾಶಿ ಈ ದೆಸ್. ಇಸೊಗಾಶಿ ಇಸೊಗಾಶಿ ಈ ದೆಸ್ ಡ್ಯಾಶ್
ದೊಕೊಮೊ ಇಕಿಮಸೆನ್. ಹಾಂ ಅಷ್ಟ್ ಆ, ನಾಳೆ ಆ, ಇಸೊಗಾಶಿ ಇಸೊಗಾಶಿಗೆ ಹೋಗಲ್ಲ. ಓಕೆ, ಇದು ಬಿಡಿ, ಇದರ್ಥ ಆಯ್ತಾ? ದೊಕೊಮೊ ಅಂದ್ರೆ ಏನು, ಎಲ್ಲಿಗೂ ಇಕಿಮಸ್ ಎಲ್ಲಿಗೂ ಹೋಗಲ್ಲ. ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ. ಹ. ಎಲ್ಲಿಗೂ ಹೋಗಲ್ಲ. ಈಗ ಇದನ್ನ ಹಿಂಟಾಗಿ ಇದನ್ನ ಹೇಳ್ಬೋದ ನೀವು? ಎಲ್ಲಿಗೂ ಹೋಗಲ್ಲ. ಇಲ್ಲೇನಿದೆ? ನಾಳೆ 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 ಬಿಸಿ, ಬಿಸಿ. ಎಲ್ಲಿಗೂ ಹೋಗಲ್ಲ. ಬಿಸಿ ಇದ್ದಿದ್ರಿಂದ ಬಂತು ನೋಡಿ, ಬಂತು. ಇರೋದ್ರಿಂದ ಹೆಂಗ್ ಹೇಳ್ತಾರೆ ಅದರಲ್ಲಿ ಜಪಾಸಲ್ಲಿ? ಅಷ್ಟವ ಇಸೊಗಾಶಿ ದೆಸ್ ಕರ ಸೂಪರ್ ಸೂಪರ್. ದೊಕೊಮೊ ಇಕಿಮಸೆನ್. ಎಸ್, ಅಷ್ಟವ ಇಸಗಾಶಿ ದೇಸ್ಕರ ದೊಕೊಮೊ ಇಕಿಮಸೆನ್. ನಾಳೆ ಬಿಸಿ ಇರೋದ್ರಿಂದ ಎಲ್ಲಿಗೂ ಹೋಗಲ್ಲ. ಸಿಂಪಲ್. ಹಾಂ, ಸಾಗರ್ ಸರ್. ದೊನ್ನ ಏಗಾಗ ಸುಖಿ ದೆಸ್ಕ. ಸೂಪರ್. ದೊನ್ನ ಏಗಗ ಸುಖಿ ದೆಸ್ಕ. ದೊನ್ನ ಏಗಗ ಸುಖಿ ದೆಸ್ಕ. ಎಂಥ ಮೂವಿ ಇಷ್ಟ? ಅಂತ ಮೂವಿ ಇಷ್ಟ. ಸೂಪರ್. ಸುಮನ್ ಸರ್. ಅಲ್ಲ ಸಾರಿ, ರಘು ಸರ್. ಉತ್ತ ಡ್ಯಾಶ್ ಯಥಾ ದೇಶ್ ಡ್ಯಾಶ್. ಓಹೋ, ಕಷ್ಟ ಇದೆ ನೋಡೋಣ. ನನಗೆ ನಿಮ್ಗೆ ಬರುತ್ತೆ. ಕರಾವೋಕೆ. ಕಿರಾಯಿ ದೆಸ್. ಕಿರಾಯಿ ದೆಸ್. ಉತ್ತ ಡ್ಯಾಶ್ ಯಥಾಗ. ಓಕೆ, ನೋಡೋಣ. ಗೊತ್ತಾಯ್ತು ಏನಾದ್ರು? ಅಂದ್ರೆ ಕಿರಾಯಿ ಅಂದ್ರೆ ಇಷ್ಟ ಅಂತ. ಇಷ್ಟ ಇಲ್ಲ ಅಂತ. ಸುಖಿ ದೆಸ್ ಆಪೋಸಿಟ್ ವರ್ಡ್ ಇದೆ, ಇಷ್ಟ ಇಲ್ಲ ಅಂತೆ. ಇದು ಇಷ್ಟ ಇಲ್ಲ ಅಂತೆ. ಇಷ್ಟ ಇಲ್ಲ ಅಂತೆ. ಯಾವ್ದು? ಕರಾವೋಕೆಗ ಕಿರಾಯಿ ದೆಸ್. ಇಷ್ಟ ಇಲ್ಲ ಅಂತ. ಈಗ ಅಂದ್ರೆ ಹಾಡು ಹೇಳೋದು ಉತ್ತ ಹಾಡು ಹೇಳೋದಲ್ಲ ಸೆನ್ಸಿ ಉತ್ತ. ಹೌದೌದು. ಹಾಡು ಹೇಳೋದು ಇಷ್ಟ ಇಲ್ಲ ಅಲ್ಲ, ಇದು ಇಷ್ಟ ಇಲ್ಲ ಅಂತಲ್ಲ. ಹೆತಾ ದೆಸ್. ಅಷ್ಟೊಂದು ಬರಲ್ಲ ಅನ್ನೋದು. ಇದು ಬರಲ್ಲ. ಉತ್ತಾಗ ಯಥಾದೇಸ್ಕರ. ಹೇಳಬಿಟ್ರಲ್ಲ. ಉತ್ತಾಗ ಯಥಾದೇಸ್ಕರ ಕರಾವೋಕೆಗ ಕಿರಾಯಿ ದೆಸ್. ಎಸ್, ಇದು ಬರ್ದೇ ಇರೋದ್ರಿಂದ ಕರಾವೋಕೆ ಇಷ್ಟ ಇಲ್ಲ ಅಲ್ವಾ? ಉತ್ತಾಗ ಹೆತಾ ದೆಸ್ಕರ ಕರಾವೋಕೆಗ ಕಿರಾಯಿ ದೆಸ್. ಸೆನ್ಸೆ ಒಂದು ಡೌಟ್ ಇಲ್ಲಿ ಗ ಪಾರ್ಟಿಕಲ್ ಬಂದಿದೆಯಲ್ಲ, ಅದೊಂದು ಸ್ವಲ್ಪ ನಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತಾ ಇದೆ. ನೋಡಿ, ಈ ಚಾಪ್ಟ್ರಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಅಡ್ಜೆಕ್ಟಿವ್ನ ನೋಡ್ತಾ ಇದ್ದೀವಿ. ಯಾವ ಅಡ್ಜೆಕ್ಟಿವ್ನ ನೋಡ್ತಾ ಇದ್ದೀವಿ? ಸುಖಿ ಡೆಸ್ ಅನ್ನೋ ಅಡ್ಜೆಕ್ಟಿವು. ಆಮೇಲೆ ಇನ್ನೊಂದು ಜೋಸು ದೆಸ್. ಅನ್ನೋ ಒಂದು, ಮತ್ತಿನ್ನೂ ಒಂದು ಜೋಸು ದೆಸ್. ಅದರ ಆಪೋಸಿಟ್ ವರ್ಡು ಹೆತಾ ದೆಸ್. ಹೆತಾ ಒಂದು. ಎರಡು ಅಡ್ಜೆಕ್ಟಿವ್ನ ನೋಡ್ತೀವಿ. ಆಮೇಲೆ ಓಕೆ, ಫಸ್ಟ್ ಅಡ್ಜೆಕ್ಟಿವ್ನ ಬರ್ತೀನಿ. ಇದನ್ನು ನಾವು ಯಾವಾಗಲೂ ಗಾ ಪಾರ್ಟಿಕಲಲ್ಲೇ ಹೇಳಬೇಕು. ಅಂತೂ ಬರಲ್ಲ. ಯಾಕೆಂದರೆ ಇದು ವರ್ಬಲ್ಲ. ಇದನ್ನು ಮಾಡ್ತೀನಿ ಅಂತ ಅನ್ನಲ್ಲ. ಇದು ಏನಿದ್ರು ಬಣ್ಣಿಸ್ತೀರ. ಸುಖಿದೆಸ್ ಇಷ್ಟ. ಏನಿಷ್ಟ? ಏನೋ ಅಂತ ಹೇಳಿ, ಕೇಕಿಗ ಸುಖಿದೆಸ್. ಯಾರಿಗಿಷ್ಟ? ನನಗಿಷ್ಟ. ವತಾಶಿವ ಕೇಕಿಗ ಸುಖಿದೆಸ್. ಸೊ ಈ ಎರಡು ಅಡ್ಜೆಕ್ಟಿವ್ ಇದೆಯಲ್ಲ, ಸುಖಿದೆಸ್, ಹೆತಾದೆಸ್ಸು ಮತ್ತು ಜೋಸುದೆಸ್ಸು, ಇದನ್ನು ಹೇಳಬೇಕು ಅಂದರೆ ನೀವು ಗಾಲ್ಲೇ ಹೇಳಬೇಕು. ಇದು ರೂಲ್ಸ್ ಅವ್ರದ್ದು. ಗಾ ಸುಖಿದೆಸ್, ಗಾ ಜೋಸುದೆಸ್, ಹಿಂಗೆ ನೆನ್ಪಿಟ್ಕೋಬೇಕು ನೀವು. ಸೊ ಗಾ ಸುಖಿದೆಸ್, ಗಾ ಜೋಸುದೆಸ್. ಆಮೇಲೆ ನೀವು ಪ್ರಶ್ನೆ ಹಾಕೋಬೇಕು. ಗಾ ಸುಖಿದೆಸ್ ಇಷ್ಟ. ಏನಿಷ್ಟ? ಕೇಕಿಗ ಸುಖಿದೆಸ್. ಯಾರಿಗಿಷ್ಟ? ನನಗಿಷ್ಟ. ವತಾಶಿವ ಕೇಕಿಗ ಸುಖಿದೆಸ್. ಹಿಂಗೆ. ಸೊ ಅಂತೂ ಬರೋಲ್ಲ. ಇದನ್ನು ಅಂತ ದೇ ಅಂತೂ ಬರೋಲ್ಲ. ಅಲ್ಲಿ ಇಷ್ಟ ಅಂತ ಸೊ ಕೊನೆಗೆ ಬರೋದು ಇದೊಂದೇ ಗಾ. ನಾವಂತೂ ನಮ್ಮ ಕನ್ನಡದಲ್ಲಿ ಹೋಲಿಕೆ ಮಾಡಿ ಹೇಳೋದಾದರೆ ನಮ್ಮದಲ್ಲಿ ಏಜೆಂಟ್ ಇಲ್ಲ.
ನನಗೆ ಇದು ಇಷ್ಟ ಇಷ್ಟ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ, ಬಟ್ ಇವರು ಇಲ್ಲಿ ಹಾಕ್ತಾರೆ ಗಾ ಅನ್ನೋದನ್ನ, ಅಷ್ಟೇ ವ್ಯತ್ಯಾಸ. ಓಕೆ, ನೆಕ್ಸ್ಟು 6ನೇದು ಹರ್ಷಿತಾ ಸರ್. ಜಿಕಾನ್ಗ ಹ್ಞೂ ಅರಿಮಸೇನ್ ಕರ ಮೋನ್ ಹ್ಞೂ ಹೋನ್ಬು ಯೋಮಿ ಮಸೇನ್. ಹಾಂ ಹೋನ್ಬು ಯೋಮಿ ಮಸೇನ್. ಹಾಂ, ಇದು ಗೊತ್ತಾಯ್ತಾ ನಿಮಗೆ? ಬುಕ್ಕು ಓದಲ್ಲ. ಹಾಂ, ಬುಕ್ ಓದಲ್ಲ ಅಂತೆ. ಈಗ ನೋಡಿ, ಅರಿಮಸೇನ್ ಕರ ತಗೊಂಡ ಇರೋದ್ರಿಂದ ಹಾಂ ಅಲ್ಲ, ಇಲ್ಲ ಹಾಂ ಅರಿಮಸ್ ಅಂದ್ರೆ ಇದೆ ಅಂತ, ಹಾಂ ಅರಿಮಸೇನ್ ಇಲ್ಲ ಇಲ್ಲ ಇಲ್ದೇ ಇರೋದ್ರಿಂದ ಹಾಂ, ಏನದು ಏನಿಲ್ಲ ಅಂತೆ? ಜಿಕಾನ್ ಟೈಮು. ಸೂಪರ್ ನೋಡಿ, ಈ ಥರ ಟೈಮ್ ಇಲ್ದೇ ಇರೋದ್ರಿಂದ ಬುಕ್ ಅನ್ನು ಓದಲ್ಲ. ಸಿಂಪಲ್. ಜಿಕಾಂಗ ಅರಿಮಸೆಂಕರ ಹೋ ಯೋಮಿಮಸೇನ್. ಟೈಮ್ ಇಲ್ದೇ ಇರೋದ್ರಿಂದ ಬುಕ್ಕನ್ನು ಓದಲ್ಲ. ಸಿಂಪಲ್. ಚೈತ್ರ ಸರ್. ಟೆನಿಸುಗ ಸುಖಿದೆಸ್ಕರ ಮೈಶು ಶಿಮಾಸ್. ಓ ಸೂಪರ್. ಟೆನಿಸು ಇಷ್ಟ ಇರೋದ್ರಿಂದ ಯಾವಾಗ್ಲೂ ಆಡ್ತೀನಿ. ಯಾವಾಗಲೂ ಅಲ್ಲ, ಪ್ರತಿ ವಾರ ಆಡ್ತೀನಿ. ಯಾವಾಗಲೂ ಆದರೆ ಇತ್ಸುಮೋ ಅಂತ ಬರ್ತಿತ್ತು, ಇದು ಮಾಯ್ಶು. ಓಕೆ ಸೆನ್ಸರ್. ಹಾಂ, ನೆಕ್ಸ್ಟ್ ಕಲ್ಲೇಶ್ ಸರ್. ಸಮೂಹಿದಸ್ಕರ ಹಾಂ, ಚಳಿ ಇರೋದ್ರಿಂದ ಏನು ಮಾಡ್ತೀರಾ ಈಗ? ಇಷ್ಟಿದೆ ನಿಮ್ಮ ಹತ್ರ ಆಪ್ಷನ್, ಯಾವ್ದು ಬಳಸ್ತೀರಾ? ಫಸ್ಟ್ನೇದು ಓದಿ. ಗಿಂಕೋ ಏನು? ಗಿಂಕೋವಾ ಎಸುಮಿದೆಸ್. ಅಂದ್ರೆ ಸ್ಟಡಿಗೆ. ಗಿಂಕೋ ಅಂದರೆ ಬ್ಯಾಂಕು ರಜೆ ಅಂತೆ. ಹಾಂ, ಓಕೆ. ನೆಕ್ಸ್ಟ್ ಹಾಂ, ಏನನ್ನು ತಗೊಂಡಿಲ್ಲ. ತಗೊಳಲ್ಲ, ಬೈ ಮಾಡಲ್ಲ, ಪರ್ಚೇಸ್ ಮಾಡಲ್ಲ ಅಂತ. ಏನನ್ನು ಪರ್ಚೇಸ್ ಮಾಡಲ್ಲ. ಓಕೆ. ನೆಕ್ಸ್ಟ್ ಅತ್ಸುಯಿ ಹ್ಞೂ ಹಾಂ, ಕೋಹಿಯೋ ಹಾಂ ನೋಮಿಮಸ್. ಹಾಂ. ಇವಾಗ ಅಚ್ಚು ಅಂದ್ರೆ ಓಕೆ, ಇವಾಗ ಕಾಫಿಯನ್ನು ಕುಡ್ದೆ ಅಲ್ಲ, ಕುಡಿತೀನಿ. ನೋಮಿಮಸ್. ಹಾಂ, ಕಾಫಿಯನ್ನು ಕುಡಿತೀನಿ. ಎಂಥ ಕಾಫಿ ಇದು? ಅಚ್ಚುಯಿ ಕಾಯಿ. ಎಸ್, ಬಿಸಿ ಕಾಫಿಯನ್ನು ಕುಡಿತೀನಿ. ಈಗ ಯಾವುದು? ಅದೇ ಮತ್ತೆ ಮಾಡಿ ಮತ್ತೆ. ಸಮೂಹಿದಸ್ಕರ ಹಾಂ, ಅತ್ಸುಯಿ ಕೋಹಿ ಓ ನೋಮಿಮಸ್. ಎಸ್, ಸಮೂಹಿದಸ್ಕರ ಅತ್ಸುಯಿ ಕೋಯಿ ಓ ನೋಮಿಮಸ್. ಎಸ್, ಚಳಿ ಇರೋದ್ರಿಂದ ಬಿಸಿ ಕಾಫಿಯನ್ನು ಕುಡಿತೀನಿ. ಸಿಂಪಲ್. ಸಾಗರ್ ಸರ್. Hai sense. Okaನೆಗ ಅರಿಮಸೇನ್ ಕರ ನಾನಿ ಮೋ ಕೈಮಸೇನ್. ಓ ಬೆಂಕಿ. ಏನಂತೆ? ದುಡ್ಡು ಇಲ್ಲದೆ ಇರೋದ್ರಿಂದ ಏನನ್ನೂ ತಗೊಳ್ಳಲ್ಲ, ಬೈ ಮಾಡಲ್ಲ ಅಷ್ಟೇ. ನೆಕ್ಸ್ಟ್ ರಘು ಸರ್. ಅಶಿತಾ ನಿಚಿಯೋಬಿ ಕರ ಗಿಂಕೋ ಎಸುಮಿದೆಸ್. ಓ ತಪ್ಪು. ಅಂದರೆ ನೀವು ಸೆಂಟೆನ್ಸ್ ಮಾಡಿ ತಪ್ಪಿತ್ತು. ಇನ್ನೊಂದ್ಸಲ ಮಾಡಿ ನಿಧಾನಕ್ಕೆ. ಅಶಿತಾ ನಿಚಿಯೋಬಿ ದೆಸ್ಕರ. ಅಶಿತವ ನಿಚಿಯೋಬಿ ದೆಸ್ಕರ. ಭಾನುವಾರ ಇರೋದ್ರಿಂದ ಗಿಂಕೋ ಎಸುಮಿದೆಸ್. ಗಿಂಕೋವಾ ಎಸುಮಿದೆಸ್. ನೀವು ಓ ಅಂದ್ರಿ, ಓ ಬರಲ್ಲ. ಗಿಂಕೋವಾ ಎಸುಮಿದೆಸ್. ಬ್ಯಾಂಕ್ ರಜಾ. ನಾಳೆ ಬ್ಯಾಂಕ್ ರಜಾ. ಯಾಕಂತೆ? ನಾಳೆ
ಶನಿವಾರ ಭಾನುವಾರ ಭಾನುವಾರ ಇರೋದ್ರಿಂದ, ನಾಳೆ ಭಾನುವಾರ ಇರೋದ್ರಿಂದ ಇರೋದ್ರಿಂದ ಬ್ಯಾಂಕ್ ರಜಾ. ಎಸ್ ಶಿತವ ಎಸ್ ನಿಚಿಯೋಬಿ ದೆಸ್ಕರ ಗಿಂಕೋ ಎಸ್ ಬಿ ಎಸ್, ಸಿಂಪಲ್ ಕನ್ನಡ. ಓಕೆ, ಪ್ಯಾಸೇಜ್ ಪದಗಳು ಸೇರಿ ಸೆಂಟೆನ್ಸ್ ಆಗ್ತವೆ, ಸೆಂಟೆನ್ಸ್ ಸೇರಿ ಪ್ಯಾಸೇಜ್ ಆಗುತ್ತೆ. ಓಕೆ, ಈಗ ನಮಗೆ ಪ್ಯಾಸೇಜ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳಕ್ಕೆ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡೋಕ್ಕಿರೋದೇ ಈ ಪ್ಯಾಸೇಜ್ ಯಾವ್ದ್ರ ಬಗ್ಗೆ. ಫಸ್ಟು ಟೈಟಲ್ ಓದೋಣ. ಯಮದಾ ಸಾಂತೋ ದಾನ್ಸು. ಅವ್ರ ಜೊತೆ ಡ್ಯಾನ್ಸ್ ಅಂತೆ. ಓಕೆ, ನಾನು ಒಂದ್ಸಲಿ ಓದ್ಬಿಡ್ತೀನಿ ನೋಡಿ. ಯಮದಾ ಸಾನ್ವಾ ದಾನ್ಸ್ಗ ಸುಖಿದೆಸ್. ಮಾಯ್ ಬಾನ್ ದಾನ್ಸ್ನೋ ಗಕ್ಕೋಯೆ ಇಕಿಮಾಸ್. ದಾನ್ಸ್ನೋ ಸೆನ್ಸೇವ ಕಿರೇನ ಹಿತೊದೆಸ್. ಯಮದಾ ಸಾನ್ವಾ ಜೋಜು ದೆವ ಅರಿಮಸೆಂಗ ಕಿರೇನ ಸೆನ್ಸೇನಿ ನರಾಯಿಮಸ್ಕರ ಮಾಯ್ನಿಚಿ ತನುಷೀದೆಸ್. ಸೆನ್ಸೇನೋ ತಾಂಜೋಬಿನಿ ಕೋನ್ಸಾತೊನೋ ಚಿಕೆತ್ತೋ ಅಗೆಮಷ್ಟ. ಸೆನ್ಸೇವ ತೊಮೊದಚಿತೋ ಇಕಿಮಷ್ಟ. ಯಮದಾ ಸಾನ್ವಾ ತೊತೆಮೋ ಜಾನೆನ್ ದೆಸ್. ಅಯ್ಯಯ್ಯೋ ಪಾಪ, ಈ ಥರ ಹಾಕ್ಬಾರ್ದಾಗಿತ್ತು ಇವನಿಗೆ. ಓಕೆ, ಯಾರಿಗೆ ಅರ್ಥ ಆಯ್ತಾ ಇದು? ಹಾ ಸೆನ್ಸೆ, ಅರ್ಥ ಆಯ್ತು. ಭಾಳ ಹಾರ್ಟ್ ಬ್ರೇಕಿಂಗ್ ಸ್ಟೋರಿ ಇದು. ಓದ್ತೇನೆ ಫಸ್ಟಿಂದ. ಹೌದು. ಹಾಂ, ಯಮದಾ ಸಾನ್ವಾ ಡ್ಯಾನ್ಸ್ಗ ಸುಖಿದೆಸ್. ಇವರಿಗೆ ಡ್ಯಾನ್ಸ್ ಇಷ್ಟ. ಯಾರಿಗೆ? ಯಮದಾ ಸಾನ್ಗೆ. ಮಾಯ್ ಬಾನ್ ಡ್ಯಾನ್ಸುನೋ ಗಕ್ಕೋಯೆ ಇಕಿಮಸ್. ಪ್ರತಿ ಸಂಜೆ ಡ್ಯಾನ್ಸ್ ಕ್ಲಾಸ್ಗೆ, ಡ್ಯಾನ್ಸ್ದು ಸ್ಕೂಲ್ಗೆ ಹೋಗ್ತಾನೆ. ಡ್ಯಾನ್ಸುನೋ ಸೆನ್ಸೇವ ಕಿರೇನ ಹಿತೊದೆಸ್. ಆ ಡ್ಯಾನ್ಸ್ ಹೇಳ್ಕೊಡ್ತಾರಲ್ಲ ಸೆನ್ಸೆ, ಡ್ಯಾನ್ಸಿನ ಸೆನ್ಸೆ ಪ್ರಿಟಿ ವುಮೆನ್ ಅಂತೆ. ಚೆನ್ನಾಗಿ ಸುಂದರವಾದ ಹುಡುಗಿ. ಯಮದಾ ಸಾನ್ವಾ ಜೋಜು ದೆವ ಅರಿಮಸೆಂಗ ಕಿರೇನ ಸೆನ್ಸೇನಿ ನರಾಯಿಮಸ್ಕರ ಮಾಯ್ನಿಚಿ ತನುಷಿದೆಸ್. ಸೊ ಅವರು ಅಷ್ಟೇನು ಡ್ಯಾನ್ಸ್ ಬರದೇ ಇದ್ದರೂ ಈ ಟೀಚರ್ ಇದ್ದಾರಲ್ಲ, ಸುಂದರ ಟೀಚರ್, ಅವರಿಂದ ಕಲಿತಿರೋದ್ರಿಂದ ಪ್ರತಿದಿನ ಫನ್ನು, ಎಂಜಾಯಬಲು. ಸೆನ್ಸೇನೋ ತಾಂಜೋಬಿನಿ ಕೋನ್ಸಾತೋನೋ ಚಿಕೆತ್ತೋ ಅಗೆಮಷ್ಟ. ಅವ್ರ ಬರ್ತಡೇ ದಿನ ಕಾನ್ಸರ್ಟ್ ಟಿಕೆಟನ್ನು ಕೊಟ್ಟರು. ಅಗೆಮಷ್ಟ ಕೊಡೋದು. ಏನು ಮಾಡ್ತಾರೆ ಇವ್ರು ಸೆನ್ಸೆ? ಅವನ ಜೊತೆ ಹೋಗೋದು ಬಿಟ್ಟು ಸೆನ್ಸೇವ ತೊಮೊದಚಿತೋ ಇಕಿಮಷ್ಟ. ಟೀಚರು ಫ್ರೆಂಡ್ ಜೊತೆ ಹೋದ್ಲು. ಯಮದಾ ಸಾನ್ವಾ ತೊತೆಮೋ ಜಾನಂದೆಷ್ಟ. ಇವರು ಅಯ್ಯೋ ಪಾಪ ತುಂಬ. ಎಸ್. ಹಾಂ, ಈಗ ಫಸ್ಟ್ನೇದು ಯಾರು ಮಾಡ್ತೀರಾ? ಕಲೆಸಾನ್. ಹಾಯ್ ಸರ್. ಸ್ಟೋರಿ ಅರ್ಥ ಆಯ್ತಾ? ಹಾಂ ಸರ್. ಪಾಪ ಅನಿಸ್ತಾ? ಹಾಂ ಹೌದು ಸರ್. ಹಾಂ, ಮತ್ತೆ ಮಾಡಿ. ಯಮದಾ ಸಾನ್ವಾ ಡ್ಯಾನ್ಸುಗ ಸುಖಿದೆಸ್ಕರ ಮಾಯ್ನಿಚಿ ಗಕ್ಕೋಯೆ ಇಕಿಮಸ್. ಏನಂತೆ? ಯಮದಾ ಸಾನ್ ಅವ್ರಿಗೆ ಡ್ಯಾನ್ಸ್ ಅಂದ್ರೆ ಸುಖಿದೆಸ್ಕರ, ಡ್ಯಾನ್ಸ್ ಅಂದ್ರೆ ಇಷ್ಟ ಇರೋದ್ರಿಂದ ಮಾಯ್ನಿಚಿ ಅಂದ್ರೆ ಎವ್ರಿ ಡೇ, ಎವ್ರಿ ಡೇ ಕಕ್ಕೋಯೆ ಅಲ್ಲಿಗೆ ಅಂದ್ರೆ ಹೋಗ್ತಿದ್ರಲ್ಲ, ಹೋಗ್ತಾರೆ. ಅಲ್ಲಿಗೆ ಹೋಗ್ತಾರೆ, ಪರವಾಗಿಲ್ಲ, ಅಷ್ಟಾದ್ರೂ ಹೇಳಿದ್ರಲ್ಲ. ಅಲ್ಲಿಗೆ ಅಂದ್ರೆ ಇದೊಂದೇನು ಜಾಗ ಅಲ್ವಾ? ಸೊ ಇದು ಸ್ಕೂಲು. ಹೌದಾ? ಇದು ಕರೆಕ್ಟಾ? ಇಲ್ಲ ಸಂಚಿತ. ತಪ್ಪಾ? ಯಾಕೆ? ಡ್ಯಾನ್ಸ್ ಇಷ್ಟ ಇರೋದ್ರಿಂದ ತಾನೆ ಪ್ರತಿದಿನ ಅಲ್ಲಿಗೆ ಹೋಗ್ತಾರೆ. ಇಲ್ಲಿದೆ ನೋಡಿ, ಅವರಿಗೆ ಡ್ಯಾನ್ಸ್ ಇಷ್ಟ. ಮಾಯ್ ಬಾ ಡ್ಯಾನ್ಸ್ ಅನ್ನೋಕೆ ಇಕಿಮಾಸ್. ಕರೆಕ್ಟ್. ಆದರೆ ನೋಡೋಣ ತಾಳಿ, ಇದನ್ನ ಕೊನೆಗೆ ಮಾಡೋಣ. ಎರಡನೇದು ಕಲೇಸನ್ ಆದಮೇಲೆ ಸಗಸನ್. ಹಾಯ್ ಸೆನ್ಸಿ. ಹಾಂ, ಯಮದಾ
ಯಮದ ಸಾನ್ವ ದಾನ್ಸುಗ ಜೋದು ದೆಸ್ಕರ ತೊಕಿ ದೊಕಿ ದಾನ್ಸುವೋ ಓಶಿಯಮಸ್. ಹಾಂ ಯಮದಾಸನ್ ಅವ್ರಿಗೆ ಡ್ಯಾನ್ಸ್ ಅವರು ಜೋಜುದಸ್ಕರ. ಯಮದಾಸನ್ ಅವರು ಡ್ಯಾನ್ಸ್ ಜೋಜುದಸ್ಕರ ಹ್ಞೂ ಅಂದ್ರೆ ಅವರು ಡ್ಯಾನ್ಸ್ ಅಲ್ಲಿ ಆಗಿರೋದ್ರಿಂದ ಹಾಂ 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 ತೊಕ್ಕಿ ದೊಕ್ಕಿ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಂ 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 ಸ್ವಲ್ಪ 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 ಡ್ಯಾನ್ಸು ಕಲಿಸ್ಬಹುದು ಅಂದ್ರೆ ಕಲಿಸ್ತಾರೆ, ಕಲಿಸ್ತಾರೆ, ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರೆ. ಒಶಿಯ ಮಸದ ಹೇಳ್ಕೊಡೋದು. ಇದು ತೋಕಿ ದೋಕಿ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ, ಅವಾಗಿವಾಗ. ಓಕೆ ಅವಾಗ ಸೊ ಇವರು ಪರಿಣಿತ ಇರೋದ್ರಿಂದ ಅವಾಗಿವಾಗ ಡ್ಯಾನ್ಸನ್ನು ಹೇಳ್ಕೊಡ್ತಾರೆ. ಹೌದಾ? ಇವ್ರು ಹೇಳ್ಕೊಡ್ತಾರ? ಯಾರು ಯಮದಾಸ್ ಈಗ ಈ ಸೆಂಟೆನ್ಸ್ ಇಲ್ಲ ಇಲ್ಲ ಅವರಿಗೆ ಕೊಡಲ್ಲ. ತಪ್ಪಿದು. ಅವ್ರು ಅದು ಅಲ್ಲದೆ ಅದು ಅಲ್ಲದೆ ಇವರು ಡ್ಯಾನ್ಸ್ ಬರಲ್ಲ. ಇವ್ರು ಹೇಳಿದೆ ಜೋಜುದೇವ ಅರಿಮಸೇನ್. ನೆಕ್ಸ್ಟ್ ಯಾರು ಹರ್ಷಿತಾ ಸರ್. ಯಮದ ಸಾನ್ವಾ ಸೆನ್ಸೈ ನಿ ಕಾನ್ಸರ್ಟೋನೋ ಟಿಕೆಟ್ಟೋವೋ ಟಿಕೆಟ್ ಚಿಕೆತ್ತೋವೋ ಹಾಂ ಮೊರೈಮಷ್ಟ. ಯಮದ ಸಾನೋರು ಸೆನ್ಸೈ ನಿ ಕಾನ್ಸರ್ಟೋನೋ ಟಿಕೆಟ್ಟೋವೋ ಸೆನ್ಸೇಕರ. ಓಕೆ ಸೆನ್ಸೇಕರ ಅಂತೀನಿ ಈಗ. ಸೆನ್ಸೈಕರ ಕಾನ್ಸರ್ಟೋ ಟಿಕೆಟ್ ಮೊರಾಯಿ ಮಷ್ಟ ತಗೊಳ್ಳೋದು. ಅವರಿಂದ ತಗೊತೀರಾ? ಅವರಿಂದ ಸ್ವೀಕರಿಸ್ತೀರಾ, ರಿಸೀವ್ ಮಾಡ್ತೀರಾ. ಮೊರಾಯಿ ಮಷ್ಟ ಅಂದರೆ ರಿಸೀವ್ ಮಾಡೋದು. ಸೊ ಯಾರಿಂದ ಮಾಡಿದ್ರು? ಇಲ್ಲ ಆಕ್ಚುಲಿ ಯಮದ ಸಾನಿಂದ ಸೆನ್ಸೆ ಅವರು ಕಾನ್ಸರ್ಟ್ ಟಿಕೆಟ್ನ ಇಸ್ಕೋತಾರೆ. ಇಲ್ಲಿ ಉಲ್ಟಾ ಇದೆ ನೋಡಿ, ಇಲ್ಲಿ ಉಲ್ಟಾ ಇದೆ. ಸೊ ಅವ್ರು ಆ ಥರ ಇಸ್ಕೋತಾರೆ ಪ್ಯಾಸೇಜ್ ಪ್ರಕಾರ. ಆದರೆ ಇಲ್ಲಿ ಉಲ್ಟಾ ಹೇಳಿದಾರಲ್ವಾ? ಇಲ್ಲಿ ಸೆನ್ಸೈಕರ ಸೆನ್ಸೈಯಿಂದ ಕಾನ್ಸರ್ಟ್ ಟಿಕೆಟ್ನ ಯಮದಾಸ್ ಅನ್ನೋರು ಇಸ್ಕೊಂಡ್ರು ಅಂತ ಹೇಳಿದ್ದಾರೆ. ಸರಿನಾ ತಪ್ಪ? ತಪ್ಪು. ಉಲ್ಟಾ ಹೇಳಿ. ಎಸ್. ನೆಕ್ಸ್ಟು ರಘು ಸರ್. ಯಮದಾ ಸಾನ್ವಾ ಸೆನ್ಸೈತೋ ಇಶೋನಿ ಒಂಗಕುವೋ ಕಿಕಿಮಸ್ತ. ಓಕೆ ಕಿಕಿಮಸ್ತ ಅಂದರೆ ಕೇಳೋದು. ಕೇಳ್ದ. ಇವನು ಕೇಳ್ದಂತೆ ಮ್ಯೂಸಿಕ್ ಇವ್ರ ಜೊತೆಗೆ. ಇಲ್ಲ ಸೆನ್ಸೆ, ಇದು ಡ್ಯಾನ್ಸ್ ಅಲ್ವಾ? ತಪ್ಪು ಸೆನ್ಸೆ. ಕಾನ್ಸರ್ಟ್ ಅಂದರೆ ಗೊತ್ತಾ, ಡ್ಯಾನ್ಸು ಆಗಿರ್ಬೋದು, ಮ್ಯೂಸಿಕ್ ನನಗಂತ ಮ್ಯೂಸಿಕ್ ಅನಿಸುತ್ತೆ. ಅಲ್ಲಿ ಹಾಡು ಹೇಳ್ತಾರೆ ಇವರು ಸೆಲೆಬ್ರಿಟೀಸ್ ಬಂದು. ಕಾನ್ಸರ್ಟ್ ಹಂಗಾರೆ ಕರೆಕ್ಟ್ ಸೆನ್ಸೆ. ಹಂಗಾರೆ ಅಯ್ಯೋ ನೀವೇನು ಹಿಂಗೆ ಅಂದ್ಬಿಟ್ರೆ ಪ್ಯಾಸೇಜ್ ಅರ್ಥ ಮಾಡ್ಕೊಂಡಿಲ್ಲ ಪಾಪ ಇವನು. ಅಲ್ಲ ಕಾನ್ಸರ್ಟ್ ಅಂದ್ರೆ ಡ್ಯಾನ್ಸ್ ಇಲ್ಲಿ ಮಾತಾಡ್ತಿರಲ್ಲ ಮೇಲೆಗಡೆಲ್ದೇನಲ್ಲಿ. ಸೊ ಇವ್ರು ಅಂದರೆ ಇಲ್ಲೇನು ಓಕೆ ಇದು ಅರ್ಥ ಆಯ್ತಾ? ಇದು ಇವ್ರೇನು ಇದು ಅರ್ಥ ಆಯ್ತು ಸೆನ್ಸೆ. ಯಮದಾ ಸಾನ್ವಾ ಸೆನ್ಸೈತೋ ಅಂದ್ರೆ ಯಮದಾ ಸಾನು ಸೆನ್ಸೈ ಜೊತೆ ಇಶೋನಿ ಒಂಗಕುವೋ ಕಿಕಿಮಸ್. ಒಂಗಕು ಅಂದ್ರೆ ಹಾಡು ಕೇಳ್ತಾರೆ, ಕಿಕಿಮಸ್ತ ಅಂದ್ರೆ ಇದು ಮ್ಯೂಸಿಕ್. ಇದು ಒಂಗಕ್ಕು ಅಂದ್ರೆ ಮ್ಯೂಸಿಕ್, ಹಾಡಲ್ಲ. ಹೌದಾ? ಇದು ಕೇಳ್ತಾರೆ. ಹೌದಾ? ಕೇಳಲ್ಲ. ಏನು ಮಾಡ್ತಾರೆ ಗೊತ್ತಾ ಸೆನ್ಸೆ, ಯಾರು ಫ್ರೆಂಡ್ ಜೊತೆ ಹೋಗಿ ಕೇಳ್ತಾರೆ. ಇದೆ ನೋಡಿ, ಸೆನ್ಸೇವಾ ತೊಮೋಜಿತೋ ಇಕಿಮಸ್ತ. ಅದಕ್ಕೆ ಹಾರ್ಟ್ ಬ್ರೇಕಿಂಗ್ ಅಂದಿದ್ದು ನಾನು. ಇವನಿಗೆ ಮೋಸ ಮಾಡಿಬಿಟ್ರು ಟೀಚರ್. ಓಕೆನಾ? ಅರ್ಥ ಆಯ್ತಾ? ಓಕೆ ಸೆನ್ಸೆ. ಇದು ತಪ್ಪು. ಸೊ ಇದು ಸರಿ. ನನಗಿಲ್ಲಿ ಏನು ಡೌಟು ಅಂದರೆ, ಓಕೆ ಇಕ್ಕಿಮಸ್ ಇಲ್ಲಿ ಡೆಸ್ಕರ ಅಂತ ಬಂದಿಲ್ಲ ಇರೋದ್ರಿಂದ ಅಂತ ನಾವೇ ಅನ್ಕೊಬೇಕಾ? ಅನ್ಕೊಳ್ಳೋಣ. ಹಂಗಾರೆ ಸರಿ ಇದು. ಬಟ್ ಮೈ ಬಾನ್ ಎವ್ರಿ ಈವ್ನಿಂಗ್ ಮತ್ತೆ ಎವ್ರಿ ಡೇ ಓಕೆನಾ ಸೆನ್ಸೆ? ಎರಡು ಒಂದೇನ? ಪ್ರತಿ ಸಂಜೆ ಅಂದ್ರೇನು, ಪ್ರತಿದಿನ ಅಂದ್ರೇನು? ಒಟ್ಟು ಹೋಗ್ತಾರೆ ಪ್ರತಿದಿನ. ಓಕೆ ಹಾಜರಿ ಅಲ್ಲಿ ಸ್ಪೆಸಿಫಿಕ್ ಕೊಟ್ಟಿದಾರಲ್ವಾ ಎವ್ರಿ ಈವ್ನಿಂಗ್ ಅಂತ. ಸೊ ಹಂಗಾಯಿಲ್ಲ, ನಡೆಯುತ್ತೆ. ಒಟ್ಟು ಇರ್ತಾರೆ ಪ್ರತಿದಿನ ಅಲ್ಲಿರ್ತಾರೆ.
ಆಕ್ಚುಲಿ ನಂಗೂ ಅದೇ ಡೌಟ್ ಇಂದಾನೆ ನಾನು ತಪ್ಪು ಅಂತ ತಪ್ಪು ಬಟ್ ನಂಗೆ ಸರಿ ಅನಿಸುತ್ತಪ್ಪ ಪ್ರತಿದಿನ ಹೋಗ್ತಾರೆ ಅಂತ. ಬಟ್ ನೀವು ಅಷ್ಟು ಸ್ಪೆಸಿಫೈ ಆಗಿದ್ದರೆ ತಪ್ಪು ಅಂತ ಹೇಳ್ಬೋದು, ಬಟ್ ನನಗೆ ಸರಿ ಅಂತ ಅನಿಸುತ್ತೆ. ಯಾಕಂದರೆ ಅವರು ಪ್ರತಿದಿನ ಅಲ್ಲಿಗೆ ಹೋಗ್ತಾರಲ್ಲ. ಕರೆಕ್ಟ್. ಅಷ್ಟೇ. ಓಕೆ, ಈಗ ಫೈನಲ್ ಇದೇನಿದು ಸಂಭಾಷಣೆ ಯಾರ ಮಧ್ಯೆ ನಡೀತಾ ಇದೆ? ನಮ್ಮ ಮೀರಾಸಾನು ಮತ್ತು ಕಿಮುರಾಸಾನ್ ಅವ್ರ ಮಧ್ಯೆ ಸಂಭಾಷಣೆ ನಡೀತಿದೆ. ಫೋನ್ ಕಾಲು. ಓಕೆ, ಯಾರಾಗ್ತೀರಾ? ಮೀರಾಸಾನು, ಚೈತ್ರ ಸಾನು, ಕಿಮುರಾಸಾನ್, ಸುಮನ್ ಸಾನ್. ಹೈ. ಮೋಶಿ ಮಿರಾಸಾನ್. ಮೋಶಿ ಮಿರಾದೆಸ್. ಹಾಂ, ಹಲೋ, ಇದು ಮೀರಾ. ಹಾಂ, ಇದು ಮೀರಾ. ಹಾಂ, ಎಸ್. ಮಿರಾಸಾನ್ ಕನ್ಬಾವ ಹೋಗೆನ್ಕಿ ದೇಸ್ಕಾ? ಹೇಳಿ ಕನ್ನಡದಲ್ಲಿ. ಕನ್ನಡದಲ್ಲಿ ಹೇಳಿ, ಫುಲ್ ಫೀಲಿಂಗ್ಸಲ್ಲಿ ಹೇಳಿ, ನಡೆಯುತ್ತೆ. ಮಿರಾಸಾನ್ ಗುಡ್ ಈವ್ನಿಂಗ್, ಹೇಗಿದ್ದೀರಾ? ಹಾಂ. ಗೆಂಕಿ ದೆಸ್. ಕಿಮುರಾ-ಸಾನ್, ಒಸಾವಾಸೆಜಿನೋ. ಒಸಾವಾಸೆಜಿನೋ. ಕಾನ್ಸಾತೋ ಇಶೋನಿ ಇಕಾಗ ದೆಸ್ ಕಾ? ಅದು ಅಂತ ಬರಲ್ಲ. ಓಕೆ, ಅದು ಹೇಳ್ತೀನಿ ಆಮೇಲೆ. ಹಾಂ, ಇದು ಬಿಡಿ ಟ್ರಾನ್ಸ್ಲೇಟ್ ಮಾಡಿಬಿಡಿ. ಹಾಂ. ಕಿಮುರಾ-ಸಾನ್ ಒಗಾವಾಸೆಜಿನೋ. ಆ ಊರ್ದು ಟಿಕೆಟ್. ಅದರದ್ದು ಕಾನ್ಸರ್ಟ್ಗೆ ಒಟ್ಟಿಗೆ ಹೋಗೋಣ. ಇಕಾಗ ದೆಸ್ ಕಾ? ಹೋಗೋಣವಾ. ಇಕಾಗ ದೆಸ್ ಕಾ? ಹೋಗೋಣವಾ. ಒಟ್ಟಿಗೆ ಹೋಗೋಣವಾ. ಆದರೆ ಇಕಿಮಾಸೆಂಕ ಅಂತ ಬರುತ್ತೆ. ಅದು ನಮ್ಮದು ಕ್ರಿಯಾಪದದಲ್ಲಿ ಹೇಳ್ಬೋದು, ಇಲ್ಲಾಂದರೆ ಈ ಥರನೇ ಹೇಳ್ಬೋದು. ಟಿಕೆಟ್ ಇದೆ, ಏನಂತೀರಾ ಅಂತಿರಲ್ಲ ನಾವು. ಏನಂತೀರ? ಟಿಕೆಟ್ ಇದೆ, ಏನಂತೀರಾ? ಸ್ವಲ್ಪ ಟ್ರಾನ್ಸ್ಲೇಷನ್, ಲಿಟ್ರಲ್ ಟ್ರಾನ್ಸ್ಲೇಷನ್ ಕಷ್ಟ. ಹಾಂ, ನೆಕ್ಸ್ಟ್. ಈ ದೇಸ್ನೆ ಇತ್ಸು ದೇಸ್ಕಾ? ರಾಯ್ಶುನೋ ಕಿನ್ಯೋಬಿನೋ ಬಾಂದೆಸ್. ಮುಂದಿನ ಶುಕ್ರವಾರ ರಾತ್ರಿ ಸಂಜೆ. ಕಿನ್ಯೋಬಿ ದೇಸ್ಕಾ? ಕಿನ್ಯೋಬಿನೋ ಬಾನ್ವಾ ಚತ್ತೋ. ಕಷ್ಟ ಅನ್ಸುತ್ತೆ ಬಿಡಿ. ನೆಕ್ಸ್ಟ್ ಹೇಳಿ. ಹಾಂ, ಮಿರಾಸಾನ್ ಹೇಳಿ. ದಮೆ ದೇಸ್ಕಾ? ಆಗಲ್ವಾ ಹಾಗಾದ್ರೆ? ಹಾಂ, ಆಗಲ್ವಾ. ಎಸ್, ಎಕ್ಸಾಕ್ಟ್ಲಿ ಅದೇ, ಅದು ಆಗಲ್ವಾ. ಹಾಂ, ಕಿಮುರಾಸಾನ್. ತೊಮೊದಾಚಿ ತೋ ಯಾಕುಸೊಕುಗ ಅರಿಮಸ್ಕರ? ಹಾಂ. ಸೋ ದೇಸ್ಕಾ? ಜಾನೆನ್ ದೆಸ್ನೆ. ಮತ ಕೊಂದೋ ಒನಗಾಶಿಮಸ್. ಹಾಂ. ಮತ್ತೆ ಇನ್ನೊಂದ್ಸಲಿ ಕರೀರಿ ಅಂತ. ಒನೆಗಾಶಿಮಸ್. ಹಾಂ, ಅದೇ ಟಿಪಿಕಲ್ ಕಾನ್ವರ್ಸೇಷನ್ ಇಬ್ಬರು ಜಾಪನೀಸ್ ಮಧ್ಯೆ. ಇವರು ಜಾಪನೀಸ್ ಅಲ್ಲ ಆ್ಯಕ್ಚುಲಿ. ಮಿರಾಸಾನ್ ಯಾವ್ದು ಹೆಸರಪ್ಪ? ಜರ್ಮನ್, ಮಿಲ್ಲರ್ ಅಮೇರಿಕನ್ ಅನಿಸುತ್ತೆ. ಅಮೇರಿಕನ್ ಮತ್ತು ಜಾಪನೀಸ್. ಅದೇ ಯಾರು ಇನ್ವೈಟ್ ಮಾಡ್ತಾರೆ? ಮೀರಾ ಇನ್ವೈಟ್ ಮಾಡ್ತಾರಲ್ಲ. ಹಾಂ, ಮೀರಾ ಇನ್ವೈಟ್ ಮಾಡ್ತಾರೆ, ಇವ್ರು ಆಗಲ್ಲ ಅಂತಾರೆ. ಅದೇ ಕನ್ವರ್ಸೇಷನು. ಸೊ ಅದಕ್ಕೆ ಕಾರಣ ಏನು ಕೊಡ್ತಾರೆ ಹೇಳಿ? ಅವ್ರ ಫ್ರೆಂಡ್ ಜೊತೆಗೆ ಅಪಾಯಿಂಟ್ಮೆಂಟ್ ಇದೆ, ಅದಕ್ಕೆ ಬರಕ್ಕಾಗಲ್ಲ. ಎಸ್, ಸಿಂಪಲ್ ಆಗಿ. ತೊಮೊದಾಚಿತೋ ಯಾಕ್ಸುಕುಗ ಅರಿಮಸ್ಕರ. ಹೌದಾ? ಅಯ್ಯೋ, ಓಕೆ, ಮತ್ತೆ ಕರೀರಿ. ಇಷ್ಟೇ. ಅದೇ ಇದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಂಬೇಡಿ. ಒಂದೊಂದು ಪದಗಳು ಎಕ್ಸ್ಪ್ಲನೇಷನ್ ಇಲ್ಲದೆ ಕೊಟ್ಬಿಟ್ಟಿದ್ದಾರೆ. ಇದು ಒನೆಗಾಶಿಮಸ್ ಅವೆಲ್ಲ. ಅದು ಮುಂದೆ ಚಾಪ್ಟರ್ ಬರುತ್ತೆ, ಅವಾಗ ಮತ್ತೆ ಇದಕ್ಕೆ ಬರೋಣ, ಡೀಟೇಲ್ ಆಗಿ ನೋಡೋಣ. ಸರಿ, ಇದು ಕೊಂದೋ ಅಂತಿದೆ. ಕೊಂದೋ ಅಂದ್ರೆ ಮದ. ಕೊಂದೋ ಅಂದ್ರೆ ಇದು ಮತ್ತೆ ಮುಂದೆ ಅಂತ.
ಇದು ಮತ ಅಂದರೆ ಮತ. ಮತ್ತೆ, ಕೊಂದು ಅಂದರೆ ಹಾ. ಮುಂದೆ ಓಕೆ. ಮುಂದೆ ಮುಂದೆ ಯಾವಾಗಾದ್ರು ಕರೀರಿ ಅಂತ. ಮತ ಕೊಂದು ಮತ್ತೆ ಮುಂದೆ ಕರೀರಿ, ಮತ್ತೆ ಯಾವಾಗಾದರೂ ಕರೀರಿ. ಬಟ್ ಈ ಕಾಂಜಿ ಗೊತ್ತಾದರೆ ನಿಮ್ಗೆ ಗೊತ್ತಾಗುತ್ತೆ. ಕೊಂದು ಕಾಂಜಿ ಬಂದಾಗ ಹೇಳ್ತೀನಿ. ಮತ್ತೆ ಮುಂದೆ ಕರೀರಿ, ಮತ್ತೆ ಯಾವಾಗಾದರೂ ಕರೀರಿ, ಆ ಮೀನಿಂಗು. ಮತ ಕೊಂದು ಒಣಗಾಯಿಸಿ ಮಾಸ್. ಓಕೆನಾ? ಎಸ್. ಇಲ್ಲಿಗೆ 9ನೇ ಚಾಪ್ಟರ್ ಮುಗೀತು. ಈಗ ಮುಗಿಸ್ದೆ. ಒಂದು ಚಾರ್ಟ್ ತೋರಿಸೋದಿದೆ. ನಂಗೆ ಅನಿಸ್ದಾಗ ಇನ್ನೂ ಕನ್ಫ್ಯೂಷನ್ ಇದೆ ಅನಿಸುತ್ತೆ. ಯಾವುದರಲ್ಲಿ ಅಂದರೆ ಈ ನೆಗೆಟಿವ್ ಅಲ್ಲಿ ಮಾಡೋದು. ಒಂದು ಪದ ಕೊಟ್ಟರೆ ಏನಪ್ಪ ಅಂದರೆ ಅದು, ಒಂದು ನಿಮಿಷ. ಇದು ಈಗ ಇದು ನೋಡಿ, ಇದು ಪಾಸಿಟಿವು ಲೆಫ್ಟ್ ಸೈಡು, ಬಲಗಡೆ ನೆಗೆಟಿವು. ಇದು ಪದಗಳು. ನೌನ್ ಇದೆ, ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ. ನೌನ್ ಇದೆ, ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ. ಒಂದು ಪದ ತಗೋಣ. ಯಾವುದು? ದೆಸ್, ನಾಮಪದ. ಕಿಮುರಾ ದೆಸ್ ಅಂತ ಹೇಳ್ತೀನಿ. ಓಕೆ, ಒಂದು ನೌನ್ ತೊಗೊತೀನಿ, ನಾಮಪದ ಕಿಮುರಾ ತೊಗೊತೀನಿ. ಈಗ ಕಿಮುರಾ ದೆಸ್, ಹೌದಾ? ಇದನ್ನು ನೆಗೆಟಿವಲ್ಲಿ ಹೇಳ್ತೀವಿ, ಕಿಮುರಾ ಜಾ ಅರಿಮಸೇನ್ ಅಲ್ವಾ? ಕಿಮುರಾ ಅಲ್ಲ, ಕಿಮುರಾ ಇವರು ಕಿಮುರಾ ಅಲ್ಲ. ಈಗ ವರ್ಕ್ ತೊಗೊತೀನಿ. ಯಾವುದು? ಇಕಿಮಸ್. ಸೊ ಈ ನೆಗೆಟಿವಲ್ಲಿ ಸಾಗರ್ ಸರ್, ಇಕಿಮಸೇನ್. ಎಸ್. ಸೊ ಇಕಿಮಸೇನ್ ಜಾ ಅರಿಮಸೇನ್ ಅಂತ ಬರಲ್ಲ. ಇಲ್ಲಿ ವರ್ಬ್ ಇರೋದ್ರಿಂದ ರೂಲ್ಸ್ ಹೇಳುತ್ತೆ ಇಕಿಮಸ್ ಇದು ಮಸೇನ್ ಆಗುತ್ತೆ ಅಂತ. ಓಕೆ, ಇಲ್ಲಿ ಹೆಂಗೋ ನೀವು ಹೇಳ್ಬಿಡ್ತೀರ, ಈಸಿ. ಈಗ ಅಡ್ಜೆಕ್ಟಿವ್ ಬಂದರೆ ನಿಮಗೆ ಕಷ್ಟ ಆಗುತ್ತೆ. ಯಾವಾಗ ಜಾ ಅರಿಮಸೇನ್ ಹಾಕೋದು, ಕುನಾಯಿ ಹಾಕೋದು ಅಂತ. ಈಗ ನಾನು ಯಾವುದು ಶಿಜುಕಾ ತೊಗೊತೀನಿ. ಶಿಜುಕಾ ದೆಸ್ ತೊಗೊತೀನಿ. ಆಮೇಲೆ ಯಸಾಶಿ ದೆಸ್ ತೊಗೊತೀನಿ. ಈಗ ಯಾರು? ಹರ್ಷಿತಾ ಸರ್, ಶಿಜುಕಾ ದೆಸ್ ಅಂದ್ರೆ ಏನು ಗೊತ್ತಾ? ಶಿಜುಕಾ ದೆಸ್ ಅಂದ್ರೆ ಕ್ವೈಟ್ ಅಂತ. ಎಸ್ ಅಲ್ವಾ? ಸೈಲೆಂಟ್. ಸೊ ನಾ ಅಡ್ಜೆಕ್ಟಿವ್. ಇದು ನೆಗೆಟಿವ್ ಹೇಳಿ. ಶಿಜುಕಾನ ನಾ ಅಡ್ಜೆಕ್ಟಿವ್ ಬರುತ್ತೆ. ಸೊ ಜಾ ಅರಿಮಸನ್. ಶಿಜುಕಾ ಜಾ ಅರಿಮಸನ್. ನಾ ಬರಲ್ಲ ಅಲ್ಲಿ. ಶಿಜುಕಾ ಜಾ ಅರಿಮಸನ್. ಶಿಜುಕಾ ಜಾ ಅರಿಮಸನ್. ಕ್ವೈಟ್ ಅಲ್ಲ. ನೆಕ್ಸ್ಟ್ ಈಗ ಯಸಾಶಿ ದೆಸ್. ಅದು ಈಸಿ ಅಂತ. ಈಸಿ ಇಲ್ಲ. ಸೊ ಈ ಅಡ್ಜೆಕ್ಟಿವ್ ಇರೋದ್ರಿಂದ ಕುನಾಯ್ ದೆಸ್ ಬರುತ್ತೆ. ಯಸಾಶಿ ಕುನಾಯ್ ದೆಸ್. ಯಸಾಶಿ ಕುನಾಯ್ ದೆಸ್. ಯಸಾಶಿ ಈ ತೆಗಿಬೇಕು, ಈ ಹೋಗುತ್ತೆ, ಕುನಾಯ್ ಬರುತ್ತೆ. ಈ ಹೋಗುತ್ತೆ, ಕುನಾಯ್ ಬರುತ್ತೆ. ಯಸಾಶಿ ಕುನಾಯ್ ದೆಸ್. ಯಸಾಶಿ ಕುನಾಯ್ ದೆಸ್. ಇಷ್ಟೇ. ಸೊ ಇದು ಫ್ಯೂಚರಲ್ಲಿ ನಾನು ನೋಡಿದ್ದು. ಮತ್ತು ಪಾಸ್ಟಲ್ಲಿ ಬರುತ್ತೆ, ಅದು ನೋಡೋಣ. ಮತ್ತು ಪಾಸ್ಟಲ್ಲಿ ಬಂದಾಗ ಡೌಟ್ ಇದೆ ಇಲ್ಲಿವರೆಗೂ?